ಕೊಡುವ ಸಿಮೆಂಟ್ ಮಂಜು ಅವರೇ. ಮಾನ್ಯ ಸಭಾಧ್ಯಕ್ಷರೇ, ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಆಲೂರು ತಾಲೂಕು, ಸಕಲೇಶಪುರ ತಾಲೂಕು, ಹಾಸನದ ಕಟ್ಟಾಯ ಹೋಬಳಿ ನಮ್ಮ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಸಭಾಧ್ಯಕ್ಷರೇ, ಈ ಬಾರಿ ಮುಂಗಾರು 1 ತಿಂಗಳಿಗಿಂತ ಮುಂಚೆ ಆರಂಭವಾಗಿ ಸಭಾಧ್ಯಕ್ಷರೇ, ನಮ್ಮ ಸಕಲೇಶಪುರದಲ್ಲಿ ಅತಿ ಹೆಚ್ಚು ಮಳೆಯಾಗಿ ನಮ್ಮ ಸಕಲೇಶಪುರದಲ್ಲಿ ಏನು ನಮ್ಮ ಒಂದು ವಾಣಿಜ್ಯ ಬೆಳೆ, ಮುಖ್ಯ ಬೆಳೆ ಇದೆ, ಕಾಫಿ ಇರ್ಬೋದು, ಏಲಕ್ಕಿ ಇರ್ಬೋದು, ಮೆಣಸು ಇರ್ಬೋದು, ಅಡಕೆ ಇರ್ಬೋದು. ಅದೇ ರೀತಿಯಲ್ಲಿ ಆಲೂರು ತಾಲೂಕಿಗೆ ಬಂದ್ರೆ ಜೋಳ ಇರ್ಬೋದು, ಅಡಕೆ ಇರ್ಬೋದು. ಅದೇ ಕಟ್ಟಾಯ ಹೋಬಳಿಗೆ ಬಂದರೂ ಕೂಡ ಜೋಳ ಇರ್ಬೋದು, ಬೇರೆ ಬೇರೆ ಬೆಳೆಗಳು ಸಂಪೂರ್ಣವಾಗಿ ಸರ್ವನಾಶ ಆಗಿದ್ದಾವೆ. ನಮಗೆ ವರ್ಷಕ್ಕೊಂದೇ ಬೆಳೆ ಸಭಾಧ್ಯಕ್ಷೆ, ಕಾಫಿ. ಈ ಸತಿ ಕಾಫಿ ಕುಯ್ದ್ರೆ ಮತ್ತೆ ಮುಂದಿನ ವರ್ಷನೇ ಕಾಫಿ ಕುಯ್ಬೇಕು. ಈ ಸತಿ ಆದಂತ ಗಾಳಿ ಮತ್ತು ಮಳೆಗೆ ಸಂಪೂರ್ಣವಾಗಿ ಕಾಫಿ ಮತ್ತೆ ಮೆಣಸು ನಾಶ ಆಗೋಗಿದೆ. ನಾಶ ಆಗಿ ಎಲ್ಲ ಭೂಮಿಗೆ ಬಿದ್ದು ಕೊಳ್ತೋಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಸಭಾಧ್ಯಕ್ಷೆ, ನಮ್ಮ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ರಸ್ತೆಗಳಿರ್ಬೋದು, ಸೇತುವೆಗಳಿರ್ಬೋದು ಸಂಪೂರ್ಣವಾಗಿ ನಾಶ ಆಗೋಗಿದೆ. ನಾನು ಮಂತ್ರಿಗಳಿಗೂ ಕೂಡ ಸರ್ಕಾರಕ್ಕೂ ಕೂಡ ಹಲವು ಬಾರಿ ಮನವಿನ ಮಾಡಿದ್ದೀನಿ. ಹೇಳ್ತೀನಿ ಒಂದು ನಿಮಿಷ. ಅದೇ ನೋಡಿಲ್ಲ ಸಭಾಧ್ಯಕ್ಷೆ, ಈಗ ನಮ್ಮ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಬೆಳೆ ಹಾನಿ, ರೈತರಿಗಾಗಿರ್ತಕ್ಕಂಥ ಅನ್ಯಾಯ, ಬೆಳೆಗಾರರಿಗಾಗಿರ್ತಕ್ಕಂಥ ಸಂಪೂರ್ಣ ಬೆಳೆ ನಾಶ ಆಗಿ ಬೆಳೆಗಾರರು ಚೇತರಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. 150 ಇಂಚು ಮಳೆ ಆಗ್ತಕ್ಕಂಥ ಜಾಗದಲ್ಲಿ 250 ಇಂಚು ಮಳೆ ಆಗ್ತಕ್ಕಂಥ ಪರಿಸ್ಥಿತಿ ಆಗಿದೆ. ನಮ್ಮ ಬೆಳೆಗಾರರ ಕಷ್ಟಕ್ಕೆ ಧಾವಿಸಬೇಕು. ಏನು ಎನ್ಡಿಆರ್ಎಫ್ ತರ ಸ್ಟೇಟ್ SDRF ಇದೆ, ಆ ಗೈಡ್ಲೈನ್ಸ್ ಪ್ರಕಾರವಾಗಿ ನಮ್ಮ ರೈತರುಗಳಿಗೆ ಸಂಪೂರ್ಣ ಪರಿಹಾರ ಕೊಡಬೇಕು. ರೈತರ ಕಷ್ಟಕ್ಕೆ ಸರ್ಕಾರ ಧಾವಿಸಬೇಕು. ಇಲ್ಲ ಅಂತ ಹೇಳಿದ್ರೆ ರೈತರು ಬಾಳು ಸಂಪೂರ್ಣ ಸರ್ವನಾಶ ಆಗ್ತಕ್ಕಂಥ ಸಂದರ್ಭ ಇದೆ. ದಯವಿಟ್ಟು ಸರ್ಕಾರ ಆಗಿರ್ತಕ್ಕಂಥ ಎಲ್ಲ ಬೆಳೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸಭಾಧ್ಯಕ್ಷ, ಸರ್ಕಾರ ಇವತ್ತು ನಮ್ಮ ಹಾಸನ ಜಿಲ್ಲೆಯ ಸಿಮೆಂಟ್ ಮಂಜು ಇರ್ಬೋದು, CC ಪಾಟೀಲ್ ಇರ್ಬೋದು, ಮಿತ್ರ ಅನೇಕ ಭಾಗದಲ್ಲಿ, ಇವತ್ತು ಗುಲ್ಬರ್ಗ ಇರ್ಬೋದು, ಬೆಳಗಾಂ ಭಾಗದಲ್ಲಿ ಇರ್ಬೋದು, ಮಲೆನಾಡಿನ ಕೆಲವು ಭಾಗ, ಅದರಲ್ಲೂ ಹಾಸನದಲ್ಲಿ ಸಾಕಷ್ಟು ಮಳೆ ಹೆಚ್ಚಾಗಿ, ವಾಡಿಕೆ ಮಳೆಗಿಂತ ಹೆಚ್ಚು ಮಳೆ ಆಗಿ ಬೆಳೆ ನಷ್ಟ ಆಗಿದೆ ಮತ್ತು ಇಳುವರಿ ಮತ್ತು ಕಾಯಿ ಕಟ್ಟೋದು ಎಲ್ಲ ಕೊರತೆ ಆಗಿದೆ. ಈಗಾಗಲೇ ಕಂದಾಯ ಇಲಾಖೆ ಮತ್ತು ಕೃಷಿ ಇಲಾಖೆ ಜಾಯಿಂಟ್ ಆಗಿ ಸರ್ವೆ ಮಾಡಲಿಕ್ಕೆ ನಾವು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಡೈರೆಕ್ಷನ್ ಸರ್ಕಾರದಿಂದ ಇಶ್ಯೂ ಆಗಿದೆ. ಅದೆಲ್ಲ ಬಂದ ನಂತರ NDRFನಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯನೋ ಪರಿಹಾರ ಅದನ್ನು ಒಂದು ಕಡೆ ಗಮನದಲ್ಲಿ ಇಟ್ಕೊಂಡು ಮಾಡೋ ಜೊತೆಗೆ ಇನ್ಸೂರೆನ್ಸ್ನಲ್ಲೂ ಸಹ ಎಷ್ಟು ನಾವು ಇದನ್ನ ಕವರೇಜ್ ಆಗುತ್ತೆ ಅದನ್ನು ಸಹ ನಾವು ಮಾಡಿಸ್ಲಿಕ್ಕೆ ಇದೆಲ್ಲ ನಮ್ಮ ಗಮನದಲ್ಲಿದೆ. ಕಳೆದ ನಿಮ್ಗೆಲ್ಲ ಗೊತ್ತಿದೆ, ಏಪ್ರಿಲ್ ಮೇನಿಂದನೇ ಮಳೆ ಜಾಸ್ತಿ ಆಗಿದೆ. ಒಂದು ವಾರ, ಒಂದು ತಿಂಗಳು ಕಡಿಮೆ ಆಯಿತು, ಮತ್ತೆ ಜಾಸ್ತಿ ಆಗಿದೆ. ಸಾಕಷ್ಟು ದಿನನಿತ್ಯ ನಿನ್ನೆ ಮನೆಯಲ್ಲೂ ಒಂದು 2-3 ಜಿಲ್ಲೆನಲ್ಲೂ ತೊಂದರೆ ಆಗ್ತಾ ಇದೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ಸರ್ಕಾರ ಗಂಭೀರವಾಗಿ ತಗೊಳುತ್ತೆ.